Hi everyone, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? I hope everyone is doing great. So ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನನ್ನ ಇನ್ಸ್ಟಾಗ್ರಾಮ್ DM ಅಂಡ್ ಯೂಟ್ಯೂಬ್ ಕಮೆಂಟ್ಸ್ ಅಲ್ಲೂ ಕೂಡ ಕೇಳಿದ್ರಿ, ಅದು ಬಾಡಿ ಟ್ಯಾನ್ಗೆ ಏನ್ ಮಾಡೋದು ಅಂತ. ಸೊ ಇವತ್ತೊಂದು ಈ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾನೊಂದಷ್ಟು ಕ್ಲಾರಿಫಿಕೇಶನ್ ಅಂಡ್ ಪ್ರಾಡಕ್ಟ್ ಸಜೆಸ್ಟ್ ನಾನು ಮಾಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಅಂಡ್ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ತುಂಬಾ ಖುಷಿ ಆಗ್ತಿದೆ, ನನ್ನ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬರ್ ಬರ್ತಿದ್ದಾರೆ ಅಂಡ್ ರೆಸ್ಪಾನ್ಸ್ ಚೆನ್ನಾಗಿದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ಟಾಪಿಕ್ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್, ನಮ್ಮ ಸ್ಕಿನ್ ನ ವೈಟ್ನಿಂಗ್ ಮಾಡಕ್ ಆಗಲ್ಲ. ಪ್ಲೀಸ್ ಡೋಂಟ್ ಬಿಲೀವ್ ದಟ್ ವೈಟ್ನಿಂಗ್ ಮಾಡ್ಕೊಳ್ಬಹುದು ಸ್ಕಿನ್ ನ ಅನ್ನೋದನ್ನ. ಸ್ಕಿನ್ ಲೈಟ್ನಿಂಗ್ ಮಾಡಬಹುದು. ಓಕೆ, ಲೈಟ್ನಿಂಗ್ ವೈಟ್ನಿಂಗ್, ಸ್ಕಿನ್ ವೈಟ್ನಿಂಗ್ ಡಿಫ್ರೆನ್ಸ್ ಇದೆ. ಸ್ಕಿನ್ ವೈಟ್ನಿಂಗ್ ಅಂದ್ರೆ ನಿಮ್ಮ ಕಲರ್ ಫುಲ್ ಚೇಂಜ್ ಮಾಡ್ಕೊಳ್ಳೋದು. ಲೈಕ್ ಈಗ ನಾವು ಒಂದು ಗೋಧಿ ಬಣ್ಣ ಇದ್ದೀವಿ ಅಂತಂದ್ರೆ ನಾವು ಫುಲ್ ಫೇರ್ ಆಗೋದು. ಓಕೆ, ಆ ತರ ಆಗಲ್ಲ. ಸ್ಕಿನ್ ಲೈಟ್ನಿಂಗ್ ಮಾಡಬಹುದು. ಸ್ಕಿನ್ ವೈಟ್ನಿಂಗ್ ಏನಕ್ಕೆ ಮಾಡಕ್ ಆಗಲ್ಲ ಅಂದ್ರೆ ನಾವು ಬೈ ಬರ್ತ್ ನಮ್ಮ ಕಲರ್ ಏನಿರುತ್ತೋ ಅದು ನಮ್ಮ ಒರಿಜಿನಲ್ ಕಲರ್. ಓಕೆನಾ? ಸ್ಕಿನ್ ಲೈಟ್ನಿಂಗ್ ಮಾಡ್ಕೊಳ್ಬಹುದು ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ನಾವು ಬಿಸಿಲಿಗೆ ಕೈ ಕಾಲು ಕುತ್ತಿಗೆ ಇದೆಲ್ಲ ಎಕ್ಸ್ಪೋಸ್ ಆಗಿ ಟ್ಯಾನ್ ಆಗಿರುತ್ತೆ. ಸೊ ಟ್ಯಾನ್ ನ ರಿಮೂವ್ ಮಾಡಿ ಸ್ಕಿನ್ ಕಲರ್ ನ ಒರಿಜಿನಲ್ ಕಲರ್ ನ ಬರ್ಸ್ಕೊಳ್ಳೋದನ್ನೇ ನಾವು ಸ್ಕಿನ್ ಲೈಟ್ನಿಂಗ್ ಅಂತ ಹೇಳೋದು. ಟ್ಯಾನ್ ರಿಮೂವ್ ಮಾಡಬಹುದು. ಓಕೆ, ಸೊ ಈ ಟ್ಯಾನ್ ನ ಹೇಗೆ ರಿಮೂವ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ನಾನು ಹೋಮ್ ರೆಮಿಡಿ ಕೂಡ ಮಾಡಿ ಪೋಸ್ಟ್ ಮಾಡಿದೀನಿ ನನ್ನ ಚಾನೆಲ್ ಅಲ್ಲಿ. ಸೊ ಅದನ್ನ ನಾನು ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಹೋಗಿ ನೀವು ನೋಡಬಹುದು. ಒಂದು ಪ್ರಾಡಕ್ಟ್ ನ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದನ್ನು ಕೂಡ ಯೂಸ್ ಮಾಡಬಹುದು. ಅಂಡ್ ನ್ಯಾಚುರಲಿ ನಿಮ್ ಸ್ಕಿನ್ ಲೈಟ್ನಿಂಗ್ ಮಾಡ್ಕೋಬೇಕಂದ್ರೂ ದೇರ್ ಆರ್ ಮೆನಿ ವೇಸ್, ತುಂಬಾ ದಾರಿ ಇದೆ ನೀವೇನಾದ್ರೂ ಸ್ಕಿನ್ ಲೈಟ್ನಿಂಗ್ ಮಾಡ್ಕೊಳ್ಬೇಕಂದ್ರೆ. ಸೊ ಅದನ್ನ ನಾನು ಹೇಳ್ಕೊಡ್ತೀನಿ. ಅಂಡ್ ಬಿಫೋರ್ ದ್ಯಾಟ್, ನನ್ನ ನೆಕ್ಸ್ಟ್ ಟಾಪಿಕ್ ನಾನು ಪೋಸ್ಟ್ ಮಾಡ್ಬೇಕು ಅನ್ಕೊಂಡಿರೋದು ಯೂಟ್ಯೂಬ್ ಅಲ್ಲಿ. ಎಷ್ಟೋ ಜನಕ್ಕೆ ನಾನು ಸ್ಕಿನ್ ಕೇರ್ ವಿಡಿಯೋ ಮಾಡೋದ್ರಿಂದ ನನ್ನ ಇನ್ಸ್ಟಾಗ್ರಾಮ್ DM ಅಥವಾ ಎಲ್ಲಾದ್ರೂ ಸ್ಕಿನ್ ಕನ್ಸರ್ನ್ ಬಗ್ಗೆ ಜಾಸ್ತಿ ಕೇಳ್ತಿದ್ದಾರೆ ನನ್ನನ್ನ. ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ಕೊಡ್ತಿದ್ದೀನಿ. ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳೋ ತರ ನಾನು ಡರ್ಮಟಾಲಜಿಸ್ಟ್ ಅಲ್ಲ. ನನ್ನ ಪ್ರೊಫೆಷನ್ನೇ ಬೇರೆ. ಅಂದ್ರೆ ನಾನು ರಿಲೇಟೆಡ್ ಟು ಮೆಡಿಕಲ್ ಜಾಬ್ ಅಲ್ಲೇ ಇರೋದು, ಬಟ್ ಡರ್ಮಟಾಲಜಿಸ್ಟ್ ಅಲ್ಲ. ನನ್ನ ಪ್ರೊಫೆಷನ್ ಏನು, ನಾನೇನಕ್ಕೆ ಯೂಟ್ಯೂಬ್ ಅಲ್ಲಿ ಈ ಸ್ಕಿನ್ ಕೇರ್ ನ ಚೂಸ್ ಮಾಡಿದೆ ಅನ್ನೋದೇನಾದ್ರೂ ನಿಮ್ಗೆ ವಿಡಿಯೋ ಬೇಕಂದ್ರೆ, ಅಂದ್ರೆ ನನ್ನ ಏನ್ ಹೇಳೋದು ಪ್ರೊಫೆಷನಲ್ ಬಗ್ಗೆ ಅಂಡ್ ನಾನು ಏನಕ್ಕೆ ಈ ವಿಡಿಯೋನ ಚೂಸ್ ಲೈಕ್ ಸ್ಕಿನ್ ಕೇರ್ ವಿಡಿಯೋಸ್ ಮಾಡ್ಬೇಕಂತ ಯೂಟ್ಯೂಬ್ ಚೂಸ್ ಮಾಡಿದೆ ಅಂತ ನಿಮ್ಗೆ ಏನಾದ್ರೂ ತಿಳ್ಕೊಬೇಕಂದ್ರೆ ಪ್ಲೀಸ್ ಕಮೆಂಟ್. ನಾನು ನೆಕ್ಸ್ಟ್ ಟಾಪಿಕ್ ಬಂದು ತಿಳಿಸ್ಕೊಡ್ತೀನಿ ನನ್ನ ಪ್ರೊಫೆಷನಲ್ ಏನು ಅಂಡ್ ನನ್ನ ಪರಿಚಯ ತಿಳಿಸ್ಕೊಡ್ತೀನಿ ಬೇಸಿಕಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಆಗ ಹೋಮ್ ರೆಮಿಡಿಯಲ್ಲಿ ನೀವು ಟ್ರೈ ಮಾಡ್ಬೇಕಾಗಿರೋದು ಒಂದು ಈ ಫೇಸ್ ಪ್ಯಾಕ್ ಟೈಪ್ ಮಾಡ್ಕೊಳ್ಳಿ. ಫೇಸ್ ಪ್ಯಾಕ್ ನೀವು ಮುಖಕ್ಕೂ ಹಚ್ಕೋಬಹುದು, ಬಾಡಿಗೂ ಹಚ್ಕೊಳ್ಬಹುದು. ಓಕೆನಾ? ಫೇಸ್ ಪ್ಯಾಕ್ ಅಥವಾ ಬಾಡಿ ಟ್ಯಾನ್ ಪ್ಯಾಕ್ ನ ಯಾವ ತರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಎಲ್ಲ ವಿಡಿಯೋ ಇದೆ, ಹೋಗಿ ನೋಡ್ಬೋದು. ಒಂದು ಕಾಫಿ ಪೌಡರ್ ಜೊತೆಗೆ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು ಅಥವಾ ಏನದು ಕಡಲೆ ಹಿಟ್ಟು, ಸೊ ಬೇಸನ್ ಫ್ಲೋರ್, ಇದು ಎರಡು ಇಂಗ್ರೀಡಿಯೆಂಟ್ಸ್ ಆಯ್ತು. ಅಂದ್ರೆ ನೀವು ಯಾವ್ದಾದ್ರು ಒಂದು ಹಿಟ್ಟನ್ನ ಕಾಫಿ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಆಸ್ ವೆಲ್ ಆಸ್ ಲೆಮನ್, ಯಾರಿಗಾದ್ರೂ ಇರಿಟೇಟೆಡ್ ಇದ್ರೆ ಯೂಸ್ ಮಾಡಬೇಡಿ. ಸ್ಪೆಷಲಿ ಲೆಮನ್ ನ ಫೇಸ್ ಯೂಸ್ ಮಾಡೋದು ಕಡಿಮೆ ಮಾಡಿ. ಸೊ ಕೈ ಕಾಲು ಯೂಸ್ ಮಾಡಬಹುದು, ಬಿಕಾಸ್ ಲೆಮನ್ ಆಸ್ ಬೇಸಿಕಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಸೊ ನೀವು ಯೂಸ್ ಮಾಡಬಹುದು. ಅದ್ರ ಜೊತೆಗೆ ಕರ್ಡ್. ಸೊ ಕರ್ಡ್ ನ ನೀವು ಮಿಕ್ಸ್ ಮಾಡಿ ಒಳ್ಳೆ ಪ್ಯಾಕ್ ರೆಡಿ ಮಾಡ್ಕೊಂಡು ನೀವು ಬಾಡಿಗೆ ವೀಕ್ಲಿ ಅಟ್ಲೀಸ್ಟ್ ಒನ್ಸ್ ಅಥವಾ 2 ಸರಿ ನೀವು ಅಪ್ಲೈ ಮಾಡ್ಕೊಂಡು ಬರಬೇಕು. ಸೊ ಅವಾಗ ನೀವೇ ಗ್ರಾಜುವಲಿ ಡಿಫ್ರೆನ್ಸ್ ನೋಡ್ತೀರಾ. ಒಂದೇ ಟೈಮು ಬಾಡಿ ಟ್ಯಾನ್ ರಿಮೂವ್ ಮಾಡ್ಬೇಕಂದ್ರೆ ಅದು ನಿಜವಾಗ್ಲೂ ಸಾಧ್ಯ ಇಲ್ಲ ಅಂಟಿಲ್ ನೀವೇನಾದ್ರೂ ಲೇಸರ್ ಟ್ರೀಟ್ಮೆಂಟ್ ಅದು ಇದು ಬೇರೆದಕ್ಕೆ. ಲೇಸರ್ ಟ್ರೀಟ್ಮೆಂಟ್ ಅಲ್ಲೇ ಒಂದಷ್ಟು ಸ್ಟೇಷನ್ ಅಂತ ಇರುತ್ತೆ. ಸೊ ಒಂದೇ ಅಟೆಂಪ್ಟ್ ಗೆ ನನ್ಗೆ ಫುಲ್ ಟ್ಯಾನ್ ರಿಮೂವ್ ಆಗ್ಬೇಕು ಅಂಡ್ ಫೇರ್ ಆಗ್ಬೇಕು ಅಂದ್ರೆ ಇದು ಸಾಧ್ಯ ಇಲ್ಲ. ಕಮ್ ಟು ರಿಯಾಲಿಟಿ. ಇದೊಂದು ಬಾಡಿ ಟ್ಯಾನ್ ಪ್ಯಾಕ್ ಅಥವಾ ಫೇಸ್ ಪ್ಯಾಕ್ ಏನಾದ್ರೂ ಅನ್ಕೋಬಹುದು, ಅದನ್ನ ಯೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಬಂದು ಸ್ಕಿನ್ ಲೈಟ್ನಿಂಗ್ ಗೆ ನ್ಯಾಚುರಲಿ ನೀವು ಈಟಿಂಗ್ ಲೈಕ್ ಫುಡ್ ಈಟಿಂಗ್ ಹ್ಯಾಬಿಟ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೇಕು. ಅಂದ್ರೆ ನಟ್ಸ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಸೊ ಇದೆಲ್ಲ ಜಾಸ್ತಿ ಆಡ್ ಆಗ್ಬೇಕು. ಅಂದ್ರೆ ಫೈಬರ್ ಅಂಡ್ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಸಿಗುವಂತ ಫುಡ್ಸ್ ಇದೆಲ್ಲ ಜಾಸ್ತಿ ತಗೊಳ್ಬೇಕು ನಿಮ್ಮ ಡಯಟ್ ಅಲ್ಲಿ. ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಕ್ವಾಂಟಿಟಿ ಕಡಿಮೆ ಇದ್ರೆ ಮಿಕ್ಕಿದ್ದೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಸೊ ನೀವು ಡಯಟ್ ಕಂಟಿನ್ಯೂ ಮಾಡಿದಾಗ್ಲೂ ಕೂಡ ನಿಮ್ ಸ್ಕಿನ್ ಅಲ್ಲಿ ನೀವು ಚೇಂಜಸ್ ನೋಡ್ತೀರಾ. ಟ್ಯಾನ್ ಕೂಡ ನ್ಯಾಚುರಲಿ ತಾನೇ ರಿಮೂವ್ ಆಗುತ್ತೆ. ಸೊ ಒನ್ ಥಿಂಗ್. ಅಂಡ್ ನೆಕ್ಸ್ಟ್ ಬಂದು
ಟ್ಯಾನ್ ಅವಾಯ್ಡ್ ಮಾಡಬೇಕು. ಫಸ್ಟ್ ನೀವು ಟ್ಯಾನ್ ಆಗೋದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಸೊ ಕಂಪ್ಲೀಟ್ ಕವರ್ ಆಗೋ ತರ ನೀವು ಡ್ರೆಸ್ ಗಳನ್ನ ವೇರ್ ಮಾಡಬಹುದು. ಯಾವ್ದಾದ್ರು ಜಾಕೆಟ್ ಅಥವಾ ಏನಾದ್ರೂ ಯೂಸ್ ಮಾಡಬಹುದು. ಇದು ಜಸ್ಟ್ ಅ ಬೇಸಿಕ್ ಅನ್ಕೊಳ್ತೀನಿ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದೊಂದು ವೇ ಟ್ಯಾನ್ ಅವಾಯ್ಡ್ ಮಾಡಕ್ಕೆ ಆಗೋದು, ಲೈಕ್ ಪ್ರಿಕಾಷನ್ಸ್. ಓಕೆ, ಇರೋ ಟ್ಯಾನ್ ನ ಕಡಿಮೆ ಮಾಡ್ಕೊಳ್ಳಕ್ಕೆ ಅದೊಂದು ಪ್ಯಾಕ್ ಅದೆಲ್ಲ ಟ್ರೈ ಮಾಡಬಹುದು. ಅಂಡ್ ಪ್ರಿಕಾಷನ್ಸ್ ಬಂದು ನೀವು ಸ್ವಲ್ಪ ಜಾಕೆಟ್ ಗಳು ಯೂಸ್ ಮಾಡಿ. ಸೊ ಅದೊಂದು ಪ್ರಿಕಾಷನ್ ಇದೆ. ಸೊ ಡಯಟ್ ಆಯ್ತು ಅಂಡ್ ಬಾಡಿ ಟ್ಯಾನ್ ಪ್ಯಾಕ್ ಆಯ್ತು. ಸೊ ನೆಕ್ಸ್ಟ್ ಬಂದು ಇನ್ನ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೇನ್ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಆ ಪ್ರಾಡಕ್ಟ್ ಯಾವ್ದಂದ್ರೆ ಡಾಕ್ಟರ್ ರಾಶೆಲ್, ಕರೆಕ್ಟ್ ಪ್ರೊನೌನ್ಸಿಯೇಷನ್ ಮಾಡ್ಸಿದೀನ ತಪ್ಪು ಮಾಡ್ಸಿದೀನ ಗೊತ್ತಿಲ್ಲ, ಡಾಕ್ಟರ್ ರಾಶೆಲ್ ಬ್ರ್ಯಾಂಡ್ ಇಂದ ಡಿಟ್ಯಾನ್ ಸ್ಕ್ರಬ್. ಓಕೆ, ಈ ಡಿಟ್ಯಾನ್ ಸ್ಕ್ರಬ್ ಕೂಡ ನೀವು ಯೂಸ್ ಮಾಡಬಹುದು. ಇದನ್ನ ನಾನು ಲಾಂಗ್ ಟೈಮ್ ಇಂದಾನೆ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಲೈಕ್ 2.5 to 3 years. ಅದಕ್ಕೂ ಹಳೇದು ಅನ್ಕೊಳ್ತೀನಿ. ಮೇ ಬಿ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು ಯೂಸ್ ಮಾಡಕ್ಕೆ 2020 ಆರ್ 2020ನೇ ಇರುತ್ತೆ. ಸೊ 2020 ಇಂದ ನಾನು ಈ ಡಿಟ್ಯಾನ್ ನ ಯೂಸ್ ಮಾಡ್ತೀನಿ. ಸೊ ಈ ಡಿಟ್ಯಾನ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಫುಲ್ ಬಾಡಿ ಸ್ಕ್ರಬ್. ಸೊ ಇದು ಬಂದು ನಿಮ್ಗೆ ಟ್ಯಾನ್ ಎಲ್ಲೆಲ್ಲ ಆಗಿರುತ್ತೆ ಅಲ್ಲೆಲ್ಲ ನೀವು ಹಚ್ಕೊಂಡು ಒಂದು 5 minutes ಅಂತ ಅವ್ರು ಹೇಳಿದ್ದಾರೆ. ಬಟ್ ನಾನು ಒಂದು 10 minutes ಪ್ರಿಪೇರ್ ಮಾಡ್ತೀನಿ ಇದನ್ನ. ಸೊ ನನ್ನ ಸ್ಕಿನ್ ಟೈಪಿಗೆ ನೀವು ನೋಡ್ಕೊಂಡು ಎಷ್ಟು ಬೇಕು ಒಂದು 10 or 15 minutes ಒಳಗಡೆ ವಾಶ್ ಮಾಡ್ಕೊಳ್ಳಿ. ಸೊ ಬಟ್ ಇದರಲ್ಲಿ 5 minutes ಅಂತ ಮೆನ್ಷನ್ ಮಾಡಿದ್ದಾರೆ, ಅದನ್ನ ಹೇಳ್ಬಿಡ್ತೀನಿ. ಸೊ ಈ ಡಿಟ್ಯಾನ್ ಸ್ಕ್ರಬ್ ಬಂದು ಫೇಸ್ಗೂ ಕೂಡ ಯೂಸ್ ಮಾಡಬಹುದು ಅಂಡ್ ಬಾಡಿಗೂ ಕೂಡ ಯೂಸ್ ಮಾಡಬಹುದು. ಸ್ಮೆಲ್ ಬಂದು ಸ್ವಲ್ಪ ಪೆಟ್ರೋಲ್ ಟೈಪ್ ಇರುತ್ತೆ. ಮೇ ಬಿ ಆಲ್ಮೋಸ್ಟ್ ಹುಡುಗಿರಿಗೆ ಪೆಟ್ರೋಲ್ ಸ್ಮೆಲ್ ಇಷ್ಟ ಅಂತ ಕೇಳಿದೀನಿ, ಬಟ್ ನನ್ಗೆ ಇಷ್ಟ ಇಲ್ಲ. ಸೊ ಆ ಸ್ಮೆಲ್ ಇದೆ. ಅಂಡ್ ಆಲ್ಸೋ ಇದರಲ್ಲಿ ಗ್ಲಿಸರಿನ್ ಅಂಡ್ ಸುಮಾರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ, ವಿಚ್ ಯು ಕ್ಯಾನ್ ಯೂಸ್ ಇಟ್. ರ್ಯಾಶಸ್ ಏನು ಆಗಲ್ಲ. ನಿಮ್ ಸ್ಕಿನ್ ಸೆನ್ಸಿಟಿವ್ ಇದ್ದು ನಿಮ್ಗೆ ರ್ಯಾಶಸ್ ಆಗುತ್ತೆ ಅಂತಂದ್ರೆ ಡು ನಾಟ್ ಯೂಸ್ ದಿಸ್. ಈ ಡಿಟ್ಯಾನ್ ಬಂದು ನಿಮ್ಗೆ 225 rupees ಆಗುತ್ತೆ. ಸೊ ಇದು ನಿಮ್ಗೆ ಸಮಟೈಮ್ಸ್ ಅಮೆಝಾನ್ ಅಲ್ಲಿ 200 rupees, 190 ಅಥವಾ ಸಮಟೈಮ್ಸ್ 210 ಈ ತರ ಪ್ರೈಸ್ಗೆಲ್ಲ ಸಿಗುತ್ತೆ, ಅಥವಾ ಆಫ್ಲೈನ್ ಅಲ್ಲೂ ಸಿಗುತ್ತೆ. ಸೊ ಎಲ್ಲಾದ್ರೂ ಸೂಪರ್ ಮಾರ್ಕೆಟ್ ಈ ತರ ನೋಡ್ತಿರಲ್ಲ ಅಲ್ಲೂ ಇಟ್ಟಿರ್ತಾರೆ. ಸೊ ಅಲ್ಲಿ ನೀವು ನೋಡಿ ತಗೊಳ್ಬಹುದು. ಇದೊಂದು ಪ್ರಾಡಕ್ಟ್ ನಾನು ಲಾಂಗ್ ಟೈಮ್ ಇಂದ ಯೂಸ್ ಮಾಡೋದು ಅಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ಯಾನ್ ಗೆ ವೀಕ್ಲಿ 2 ಯೂಸ್ ಮಾಡಿ. ಅಂಡ್ ಫೇಸ್ ಗೆ ನಾನು ವೀಕ್ಲಿ 1 time ಅಷ್ಟೇ ಯೂಸ್ ಮಾಡೋದು. ಯಾಕೆ ಅಂತ ಹೇಳ್ತೀನಿ. ನಿಮ್ಮ ಫೇಸ್ ನ ಅಂದ್ರೆ ಸ್ಕಿನ್ ಮುಖದ ಚರ್ಮನ ಎಷ್ಟು ಎಕ್ಸ್ಫೋಲಿಯೇಟ್ ಮಾಡ್ತೀರಾ ಅಂದ್ರೆ ಎಷ್ಟು ಸ್ಕ್ರಬ್ ಮಾಡ್ತೀರಾ ಅಷ್ಟು ಸ್ಕಿನ್ ಬೇರಿಯರ್ ಹಾಳಾಗುತ್ತೆ. ಓಕೆ, ಸೊ ವೀಕ್ಲಿ 1 time ಇಸ್ ಫೈನ್. ಸೊ 1 time ಎಕ್ಸ್ಫೋಲಿಯೇಟ್ ಮಾಡಿ ಡೆಡ್ ಸ್ಕಿನ್ ಹೋಗುತ್ತೆ. ಅಥವಾ ನೀವು ಕೆಮಿಕಲ್ ಎಕ್ಸ್ಫೋಲಿಯೇಟ್ ಸಿಗುತ್ತೆ ಇದು ಮುಖದ ಚರ್ಮಕ್ಕೆ, ಅದನ್ನ ಯೂಸ್ ಮಾಡಬಹುದು. ಅಥವಾ ಇದನ್ನ ಯೂಸ್ ಮಾಡ್ತೀರಾ ಅಥವಾ ಮನೇಲೇ ತಯಾರು ಮಾಡ್ಕೊಳ್ಳುವಂತ ಸ್ಕ್ರಬ್ ಗಳು ಯೂಸ್ ಮಾಡ್ತೀರಾ ಅಂದ್ರೆ ವೀಕ್ಲಿ 1 time ಯೂಸ್ ಮಾಡಿ. ಸೊ ಡೆಡ್ ಸ್ಕಿನ್ ರಿಮೂವ್ ಮಾಡಕ್ಕೆ ಅಷ್ಟೇ. ನೀವು ಜಾಸ್ತಿ ಟೈಮ್ ನೀವು ಯೂಸ್ ಮಾಡ್ತೀರಾ ಸ್ಕ್ರಬ್ ಮುಖದ ಮೇಲೆ ಅಂದ್ರೆ ಪೋರ್ಸ್ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇದೆಲ್ಲ ಸ್ವಲ್ಪ ಡೀಪ್ ಅಬ್ಸರ್ವ್ ಆಗುತ್ತೆ ಸ್ಕಿನ್ನಿಗೆ ಅಲ್ವಾ, ಕ್ಲೀನಿಂಗ್ ಮಾಡಕ್ಕೆ, ಡೆಡ್ ಸ್ಕಿನ್ ರಿಮೂವ್ ಮಾಡಕ್ಕೆ. ಸೊ ಅವಾಗ ನೀವು ವೀಕ್ಲಿ 2 ಸರಿ 3 ಸರಿ ಎಲ್ಲ ಯೂಸ್ ಮಾಡ್ತಿದ್ರೆ ಸೊ ಅದೇ ತರ ಅದು ಅಬ್ಸರ್ವ್ ಮಾಡಿ ಆಚೆ ಹಾಕೋದ್ರಿಂದ ಡರ್ಟ್ ಎಲ್ಲಾನು ಪೋರ್ಸ್ ವಿಸಿಬಿಲಿಟಿ ಜಾಸ್ತಿ ಆಗ್ಬಿಡುತ್ತೆ. ಎಕ್ಸ್ಫೋಲಿಯೇಟ್ಸ್ ಜಾಸ್ತಿ ಮಾಡಿದ್ರೆ ನಿಮ್ಮ ಸ್ಕಿನ್ನಿಗೆ, ಅದಕ್ಕೆ ವೀಕ್ಲಿ 1 time ಯೂಸ್ ಮಾಡಿ. ಬಟ್ ಕೈ ಕಾಲಿಗೆಲ್ಲ ವೀಕ್ಲಿ 2 ಯೂಸ್ ಮಾಡಬಹುದು ನೀವು ಇದನ್ನ ನಾನು ಜೆನ್ಯೂನ್ ರಿವ್ಯೂಸ್ ಕೊಡ್ತಿರೋದು. ಸೊ ವಿಸಿಬಲ್ ರಿಸಲ್ಟ್ ಇರುತ್ತೆ. ಅಟ್ಲೀಸ್ಟ್ ನೀವು 1 month ಆದ್ರೂ ಕಾಯ್ಬೇಕು ಆ ವಿಸಿಬಲ್ ರಿಸಲ್ಟ್ ನೋಡ್ಬೇಕಂದ್ರೆ. ಲಾಂಗ್ ಟರ್ಮ್ ಯೂಸ್ ಮಾಡ್ಕೊ ಬಂದ್ರೆ ಯು ಕ್ಯಾನ್ ಸಿ ರಿಸಲ್ಟ್ ಅಂತ ಹೇಳ್ಬೋದು. ದಟ್ಸ್ ಆಲ್. ಸೊ ಈ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡೋದಿತ್ತು. ಅಂಡ್ ನೆಕ್ಸ್ಟ್ ಬಂದು ಬಾಡಿ ಟ್ಯಾನಿಗೆ ಕೋಜಿಕ್ ಆಸಿಡ್ ಇರುವಂತ ಸೋಪ್ಗಳನ್ನ ಯೂಸ್ ಮಾಡಿ ಅಥವಾ ಕಾಫಿ ಇಂಗ್ರೀಡಿಯೆಂಟ್ಸ್ ಇರುವಂತ ಸೋಪ್ಗಳನ್ನ ಯೂಸ್ ಮಾಡಿ. ಎಕ್ಸಾಂಪಲ್ ಈ ಕೆಫೈನ್ ಅವರಿಂದ ಕಾಫಿ ಕಂಟೆಂಟ್ಸ್ ಇರುವಂತ ಸೋಪ್ಗಳು ಸಿಗುತ್ತೆ ಬಾಡಿ ಟ್ಯಾನ್ಗೆ, ಅದು ಯೂಸ್ ಮಾಡಿ. ನಾನು ಹಳೆ ವಿಡಿಯೋಸ್ ಎಲ್ಲ ಮಾಡಿದೀನಿ, ಬೇಕಂದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಹೋಗಿ ನೋಡಿ. ಅಂಡ್ ಆಲ್ಸೋ ಕೋಜಿಕ್ ಆಸಿಡ್ ಕಂಟೈನ್ ಮಾಡುವಂತ ಸೋಪ್ಗಳನ್ನ ಯೂಸ್ ಮಾಡಿ ಬಾತಿಂಗ್ ಟೈಮ್ ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ. ಸೊ ಅವಾಗ ಸ್ವಲ್ಪ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಈ ಸಮ್ಮರ್ ಅಲ್ಲಿ ಸ್ಪೆಷಲಿ ಇದನ್ನ ಯೂಸ್ ಮಾಡೋದೇ ಇಗ್ನೋರ್ ಮಾಡ್ಬಿಟ್ಟಿದ್ದೀನಿ. ಸೊ ಆಕ್ಚುಲಿ ನನಗೆ ಸ್ವಲ್ಪ ಟ್ಯಾನ್ ಆಗಿದೆ ಕೈ ಕಾಲು. ಓಕೆ, ಸೊ ಮೇ ಬಿ ಟೈಮ್ ಸಿಕ್ಕಿಲ್ವಾ ಅಥವಾ ನನಗೆ ಇಂಟ್ರೆಸ್ಟ್ ಇರ್ಲಿಲ್ವೋ ಗೊತ್ತಿಲ್ಲ, ಮಾಡಿದ್ದಿಲ್ಲ. ಸೊ ಇವಾಗ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೇಕು ಇದನ್ನ. ಸೊ ಬಾಡಿ ಟ್ಯಾನ್ ರಿಮೂವ್ ಆಗಕ್ಕೆ ಬಟ್ ಒಳ್ಳೆ ರಿಸಲ್ಟ್ ಇದೆ. ಯು ಕ್ಯಾನ್ ಟ್ರೈ ಇಟ್ ಒನ್ಸ್. ಓಕೆ, ಅಂಡ್ ಇದು ಬಂದು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಈ ತರ.
ಈ ತರ ಜಸ್ಟ್ ಸ್ಕಿನ್ ಹಾಕಿ ಜಾಸ್ತಿ ಉಜ್ಬೇಡಿ. ಯಾವುದೇ ಕೈದೇ ಸ್ಕಿನ್ ಆಗ್ಲಿ, ಕಾಲ್ದೇ ಸ್ಕಿನ್ ಆಗ್ಲಿ ಅಥವಾ ಮುಖದ್ದೇ ಸ್ಕಿನ್ ಆಗ್ಲಿ ಜಾಸ್ತಿ ಉಜ್ಬೇಡಿ. ಜಸ್ಟ್ ಜೆಂಟಲ್ ಆಗಿ ಈ ತರ ಮಸಾಜ್ ಮಾಡ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಬಿಟ್ಬಿಡಿ ಸ್ಕಿನ್ ಅಲ್ಲೇ. ಸೊ ಅದು ನೀಟಾಗಿ ಅಬ್ಸರ್ವ್ ಆಗಿ ಡೆಡ್ ಸ್ಕಿನ್ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಡೆಡ್ ಸ್ಕಿನ್ ರಿಮೂವ್ ಆದ್ರೆ ಟ್ಯಾನ್ ರಿಮೂವ್ ಆಗುತ್ತೆ, ಹಾಗೆ ಟ್ಯಾನ್ ಕೂಡ ಕಡಿಮೆ ಆಗುತ್ತೆ. ಸೊ ಐ ಥಿಂಕ್ ಇಷ್ಟೇ ನಾನು ಫಾಲೋ ಮಾಡೋದು ಬಾಡಿ ಟ್ಯಾನ್ ರಿಮೂವ್ ಮಾಡೋದಕ್ಕೆ. ಅಂಡ್ ಸುಮ್ನೆ ಇವಾಗ ಒಂದ್ 2-3 ನಿಮಿಷ ಬಿಟ್ಟಿದ್ದು. ಸೊ ನೀವೇ ಲೈವ್ ರಿಸಲ್ಟ್ ನೋಡ್ಬೋದು ನೋಡಿ, ಇದಕ್ಕೂನು ಅಲ್ವಾ. ಸೊ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನೀವು ರಿಸಲ್ಟ್ ನೋಡ್ತೀರಾ. ಅಂಡ್ ಮೇನ್ ಆಗಿ ನಿಮ್ಮ ಸ್ಕಿನ್ ಅಲ್ಲಿ ಏನೇ ಚೇಂಜಸ್ ನೋಡ್ಬೇಕಂದ್ರೂ 2 ಇಂಪಾರ್ಟೆಂಟ್ ಥಿಂಗ್ಸ್ ಅಂದ್ರೆ ಚೆನ್ನಾಗಿ ನೀರು ಕುಡಿಬೇಕು ಅಂಡ್ ಚೆನ್ನಾಗಿ ಡಯಟ್ ಫಾಲೋ ಮಾಡಬೇಕು. ಡಯಟ್ ಅಂದ್ರೆ ಏನು ಸ್ವಲ್ಪ ತಿನ್ಬೇಕು, ಸಣ್ಣ ಆಗ್ಬೇಕು ಅಂತ ಆ ಡಯಟ್ ನಾನು ಹೇಳ್ತಿಲ್ಲ. ಸೊ ಒಳ್ಳೆ ಫುಡ್ ತಗೊಳ್ಳಿ, ನಿಮ್ಮ ಬಾಡಿಗೆ ಹೆಲ್ಪ್ ಆಗೋ ತರ ಅಂತ ಅಷ್ಟೇ ಹೇಳ್ತಿರೋದು. ಸೊ ಜಂಕ್ ಫುಡ್, ಆಯಿಲಿ ಫುಡ್, ಜಾಸ್ತಿ ಮಸಾಲೆ ಇರೋ ಫುಡ್ ನ ಅವಾಯ್ಡ್ ಮಾಡಿ. ಈ ತರ ಸೊಪ್ಪು, ತರಕಾರಿ, ಹಣ್ಣು, ಡ್ರೈ ಫ್ರೂಟ್ಸ್ ಇದೆಲ್ಲ ಜಾಸ್ತಿ ತಗೊಂಡಾಗ ತಾನೇ ಬಾಡಿಯಲ್ಲಿ ಇಂಪ್ರೂವ್ಮೆಂಟ್ ಆಗೋದು ನೋಡ್ತೀರಾ. ಎಕ್ಸಾಂಪಲ್ ಇವಾಗ ಮುಂಚೆ ಆಗಿದ್ದೆ ಇವಾಗ ಈಗಿದ್ದೀನಿ ಅಂತ ಎಷ್ಟೊಂದು ವಿಡಿಯೋಸ್ಗಳನ್ನ ನೋಡಿರ್ತೀರಾ ಅಲ್ವಾ. ಸೊ ಅವ್ರು ಯಾವ ತರ ಫಾಲೋ ಮಾಡಿರ್ತಾರೆ, ಅವ್ರು ಡಯಟ್ ಕೂಡ ಫಾಲೋ ಮಾಡಿರ್ತಾರೆ. ಸೊ ಡಯಟ್ ಫಾಲೋ ಮಾಡಿದಾಗ ಆಟೋಮೆಟಿಕಲಿ ನೀವು ಸಣ್ಣ ಆಗ್ಬೇಕಂದ್ರೂ ಕೂಡ ನಿಮ್ಮ ಬಾಡಿಯಲ್ಲಿರೋ ಫ್ಯಾಟ್ ಬರ್ನ್ ಆಗುತ್ತೆ. ಅದ್ರ ಜೊತೆ ಸ್ವಲ್ಪ ಎಕ್ಸರ್ಸೈಸ್ ಕೂಡ ಇರಬೇಕು. ಬಾಡಿ ಫ್ಯಾಟ್ ಬರ್ನ್ ಆದಾಗ ನಿಮ್ಮ ದೇಹದಲ್ಲಿ ಆಗೋ ಚೇಂಜಸ್ ನೋಡ್ತೀರಾ. ಅದೊಂದು ಟೆಕ್ಸ್ಚರ್ ಸ್ಕಿನ್ ತಾನೇ ತಗೊಳುತ್ತೆ ನೀವು ಇದೆಲ್ಲ ಫಾಲೋ ಮಾಡಿದಾಗ. ಇದೆಲ್ಲ ಚಿಕ್ಕ ಸ್ಟೆಪ್ ಗಳನ್ನ ಫಾಲೋ ಮಾಡಿದ್ರೆ ನೀವ್ ಯಾಕೆ ನಿಮ್ಮ ಸ್ಕಿನ್ ಅಲ್ಲಿ ಅಥವಾ ನಿಮ್ ಬಾಡಿಯಲ್ಲಿ ನೀವು ಚೇಂಜಸ್ ನೋಡ್ತೀರಾ. ಅಂಡ್ ಎಲ್ರು ನೋಡ್ತಾರೆ. ಸೊ ಇವಾಗ ಸೆಲೆಬ್ರಿಟೀಸ್ ಗಳೆಲ್ಲ ಚೆನ್ನಾಗಿ ಸ್ಕಿನ್ ಲೈಕ್ ಪರ್ಸನಾಲಿಟಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ಅದರಿಂದ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಅವ್ರದ್ದು ಇರುತ್ತೆ. ಸೊ ಅವ್ರ ಎಕ್ಸರ್ಸೈಸ್, ಯೋಗ ಅಂಡ್ ಡಯಟ್ ಎಲ್ಲ ಕೂಡ ಫಾಲೋ ಮಾಡ್ತಾರೆ. ಸೊ ಯಾವುದೇ ಮನುಷ್ಯನ್ಗೆ ಮಿನಿಮಮ್ 30 ಮಿನಿಟ್ಸ್ ಆಫ್ ಎಕ್ಸರ್ಸೈಸ್ ಪರ್ ಡೇ ಅಲ್ಲಿ ಬೇಕು. ನಾವು ಕೆಲಸಗಳು ಬೇರೆ ಏನಾದ್ರೂ ಮಾಡ್ಬೋದು, ಬಟ್ 30 ಮಿನಿಟ್ಸ್ ನಿಮ್ಮ ಟೈಮ್ ನೀವು ತಗೊಳ್ಳಿ. ಅಂದ್ರೆ ಎಕ್ಸರ್ಸೈಸ್ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಅಥವಾ ಯೋಗ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ವಿಚ್ ಎವರ್ ಇಟ್ ಇಸ್ ಫೈನ್. ಸೊ ನಿಮ್ಮ ಟೈಮ್ ನೀವು ಒಂದು 30 ಮಿನಿಟ್ಸ್ ತಗೊಂಡು ಆಕ್ಟಿವ್ ಆಗಿರಿ. ಅಂದ್ರೆ ನಿದ್ದೆ ಮಾಡಿ ಅಂತಲ್ಲ, ಓಕೆ. ಸೊ ಆಕ್ಟಿವ್ ಆಗಿರಿ. ಸೊ ನಿಮ್ ಜೊತೆ ನೀವು ಒಂದು 30 ಮಿನಿಟ್ಸ್ ಕಳೆದಾಗ ನೀವೇ ಖುಷಿನ ಕ್ರಿಯೇಟ್ ಮಾಡ್ಕೊಳ್ತೀರಾ ನಿಮ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ. ಟ್ರೈ ಇಟ್. ಸೊ ಇದಿಷ್ಟು ಹೇಳ್ತಾ ನನ್ನ ಟಾಪಿಕ್ ನ ಮುಗಿಸ್ತಿದ್ದೀನಿ. ಸೊ ಇನ್ನ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೊಂದ್ಸರಿ ಹೇಳ್ತಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ನ ಅಚೀವ್ ಮಾಡೋದ. ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಇನ್ನೊಂದು, ನೀವು ಕೆಮಿಕಲ್ ಎಕ್ಸ್ಫೋಲಿಯೇಟ್ಸ್ ಯೂಸ್ ಮಾಡ್ತೀರಾ ಅಲ್ವಾ. ಸೊ ಅದನ್ನ ನಿಮ್ಮ ಸ್ಕಿನ್ಗೂ ಕೂಡ ಯೂಸ್ ಮಾಡಬಹುದು. ಅದು ಸೀರಮ್ ಟೈಪ್ ಅಲ್ಲಿ ಸಿಗುತ್ತೆ. ಎಕ್ಸ್ಫೋಲಿಯೇಟ್ಸ್ ಮುಖದ ಚರ್ಮಕ್ಕೂ ಯೂಸ್ ಮಾಡಬಹುದು, ಕೈಯಿನ ಚರ್ಮಕ್ಕೂ ಯೂಸ್ ಮಾಡಬಹುದು ಟ್ಯಾನ್ ರಿಮೂವ್ ಮಾಡಕ್ಕೆ. ಸೊ ಅದನ್ನ ಟ್ರೈ ಮಾಡ್ತೀನಿ ಅಂದ್ರೆ ಅದನ್ನ ಟ್ರೈ ಮಾಡಿ. ಅದು ವಿತಿನ್ 5 to 7 ಮಿನಿಟ್ಸ್. ಬಿಗಿನರ್ಸ್ ಆದ್ರೆ ಈವನ್ ವಿತಿನ್ 5 ಮಿನಿಟ್ಸ್ ಅಲ್ಲಿ ಮುಗಿಸೋಕ್ ನೋಡಿ. ಸೊ ಯೂಸ್ ಮಾಡ್ತಿದ್ದೀರಾ ಕಂಟಿನ್ಯೂಸ್ಲಿ ಅಂದ್ರೆ ಮ್ಯಾಕ್ಸಿಮಮ್ 7 ಮಿನಿಟ್ಸ್ ಈಗ ಕೆಮಿಕಲ್ ಎಕ್ಸ್ಫೋಲಿಯೇಟ್ಸ್ ಅಷ್ಟೇ. ಸೊ ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಖುಷಿಯಾಗಿರಿ. ಅಂಡ್ ದಟ್ಸ್ ಆಲ್ ಫಾರ್ ಟುಡೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ. ಸೊ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.